ಎಲ್ಲ ಒಳ್ಳೆ ಫುಲ್ ರಾಯಲ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ನಾವು ಮಾತ್ರ ನೋಡಿದ್ರೆ ಹಿಂಗಿದ್ದೀವಿ. ನನಗಂತೂ ಪುಕ್ಕ ಪುಕ್ಕ ಅಂತಿದೆ. ಇವನ್ ದೊಡ್ಡದಾಗ ಹೋಗ್ತಿದೆ. ಹೆಂಗಿತ್ತು ಊಟ? ಬೇರೆ ಕೊಟ್ಟಾರ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಟೈಮು ಇವಾಗ 10 ಗಂಟೆ ಆಗಿದೆ ಆ್ಯಂಡ್ ನಾವು ವಿ ಆರ್ ಆನ್ ಅ ಮಿಷನ್. ಏನಂತಂದರೆ ಆ್ಯಕ್ಚುಲಿ ನಾವು ಒಂದು ಗೊತ್ತಿಲ್ಲದೆ ಇರೋ ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಈ ಥರ ಈ ಗೆಟಪ್ಪಲ್ಲೇ ಹೋಗ್ಬೇಕು ಅಂತ. ನನ್ನಂತ ನೋಡಿದ್ರೆ ಇವ್ನು ಯಾರೋ ಪಕ್ಕ ಅವ್ರ ರಿಯಾಕ್ಷನ್ಗಳು ಏನಾದರೂ ಡಿಫ್ರೆಂಟ್ ಆಗಿರುತ್ತಾ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ಬೇಕು ಅಂತ ಬಂದಿದ್ದೀವಿ. ನಡೀತಾ ಇದೆ ಮದುವೆ. ಇದೇ ಚೌಟ್ರಿ. ಎಲ್ಲ ಒಳ್ಳೆ ಫುಲ್ ರಾಯಲ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ನಾವು ಮಾತ್ರ ನೋಡಿದ್ರೆ ಹಿಂಗಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ಹೋಗೋಣ. ಇವಾಗ ಹೋಗ್ತಾ ಇದೀವಿ. ಆ್ಯಕ್ಚುಲಿ ನಮ್ಮದು ಇದು ಪ್ಲ್ಯಾನು ಬೇರೆ ಚೌಟ್ರಿಗೆ ಹೋಗ್ಬೇಕಂತ ಇತ್ತು, ನಾವು ಮದುವೆ ಆಗಿದ್ದು ಚೌಟ್ರಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಚೌಟ್ರಿಲಿ ಯಾವುದು ಮದುವೆನೇ ನಡೀತಾ ಇಲ್ಲ. ಸೊ ಅದ್ರ ಪಕ್ಕನೇ ಇನ್ನೊಂದು ಚೌಟ್ರಿ ಇದೆ. ಸೊ ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನನಗಂತೂ ಪುಕ್ಕ ಪುಕ್ಕ ಅಂತಿದೆ. ಇವನ್ ದೊಡ್ಡದಾಗ ಹೋಗ್ತಿದೆ. ಚೌಟ್ರಿ ಇವಾಗ ಚೌಟ್ರಿ ಒಳಗಡೆ ಬಂದಿದ್ದೀವಿ. ಚೌಟ್ರಿ ಮುಂದಗಡೆ ಇವನಂತೂ ಫುಲ್ ರೆಡಿ ಆಗ್ತವನೆ. ಸ್ವಲ್ಪ ನ್ಯಾಚುರಲ್ ಕಾಣಿಸ್ಬೇಕು. ಅದು ಫುಲ್ ಬಿಲ್ಡಪ್ ಬೇರೆ. ನಾಗೇಶ್ ಅಂದ್ಕೊಂಡು ಬೆಂಗಳೂರಿಂದ ಬಂದಿದ್ದೀವಿ. ಹಿಂಗಾಗುತ್ತೆ ಹಂಗೆ ಹಿಂಗೆ ಅಂತ. ಟಿಶ್ಯೂ ಯಾಕೆ ಅಲ್ಲಿ ಬಿಸಾಕ್ದೆ? ಹೋಗ್ತಾ ಇದೀವಿ ಒಳಗಡೆ. ನನಗಂತೂ ಒಳಗಡೆ ಚೌಟ್ರಿ ಒಳಗಡೆ ಜನನೇ ಇಲ್ಲ. ಇವನೊಬ್ಬನೇ ಹೆಂಗೆ ಹೋಗ್ತಾನೆ ಫುಲ್ ಧೈರ್ಯದಲ್ಲಿ. ಒಳಗಡೆ ಬಂದ್ವಿ. ಅದೇ ನೋಡಿ ಹುಡುಗಿ ಚೌಟ್ರಿಗೆ ಮಾತ್ರ. ಊಟಕ್ಕೆ ಎಲ್ಲ ಹೋಗ್ಬೇಕು ಅಂತ ಗೊತ್ತಿಲ್ಲ. ನೋಡಿ, ಒಂದು ಮದುವೆಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ಊಟ ಅಂತ ಬಂದಿದೆ. ಇಲ್ಲೊಬ್ಳು ಮಾತ್ರ ಬರೆಸ್ತಾವಳೆ. ಚೆನ್ನಾಗಿದೆ ಗೊತ್ತಾ. ನಂತು ಬಂದಾಗಿಂದ ಒಂದೇ ಡೈಲಾಗು, ಅಯ್ಯೋ ಬೆಂಗಳೂರಿಂದ ಬರೋ ಅಷ್ಟರಲ್ಲಿ ಸುಸ್ತಾಯಿತು. ಯಾರೋ ಫುಲ್ ಚೆನ್ನಾಗಿ ಮಾಡಿಸಿದ್ದಾರೆ. ನಮ್ಮ ಮದುವೆಲಿ ಊಟ ತಿನ್ನೋದು ಬೇಜಾನ್ ಮಿಸ್ ಆಗಿತ್ತು. ಸೊ ಬೇರೆಯವ್ರ ಮದುವೆಗೆ ಬಂದು ಆಸೆ ಈಡೇರಿಸ್ಕೊತಾ ಇದ್ದೀವಿ ಇಬ್ಬರೂ. ಇದೇ ನಮ್ಮ ಚೆಕ್ ಲಿಸ್ಟಲ್ಲಿ ಇದ್ದಿದ್ದು ಇಂಡಿಯಾಗೆ ಬಂದಿದ್ದ ತಕ್ಷಣ. ಯಾರ್ದು ಮದುವೆನೇ ಇಲ್ಲ ನಮ್ಮ ರಿಲೇಟಿವ್ಸು. ಸೊ ಅದಕ್ಕೆ ಅನ್ನೋನ್ ಮ್ಯಾರೇಜಸ್ ಬಂದು ಊಟ ಚೆನ್ನಾಗಿ ಬರ್ಸ್ತಿದ್ದೀವಿ. ಇನ್ನೊಂದ್ಸತಿ ಊಟ ಮಾತ್ರ ಸಕ್ಕತ್ತಾಗಿತ್ತು. ದೋಸೆ ತಿಂದಿರಲಿಲ್ಲ. ಪ್ಲೇಟ್ ಫುಲ್ಲು ಖಾಲಿ ಮಾಡಿಬಿಟ್ಟ ಇಷ್ಟು ಬೇಗ. ಹೆಂಗಿತ್ತು ಊಟ? ಹೆಂಗಿತ್ತು ಊಟ? ನನಗೆ ಮದುವೆ ಊಟ ತಿನ್ಬೇಕನ್ನೋ ಆಸೆ ಹೋಯ್ತು. ಆಸೆ ಹೋಯ್ತಾ? ಸಾರಿ, ಈಡೇರ್ತು. ಅಯ್ಯೋ, ಮದುವೆ ಹೆಣ್ಣು ಗಂಡು ಕೇಳಿಸ್ಕೊಂಡ್ರೆ ಹತ್ಬಿಡ್ತಾರೆ. ನೀನೇನು ಬರೆಸ್ತಿಲ್ವಾ? ನನ್ನ ನೋಡು ನೀನು ನೋಡು. ಬರೆಸ್ತಾವಳೆ. ಎಲ್ಲರೂ ಊಟ ಮಾಡ್ತಿದ್ದಾರೆ ಇಲ್ಲಿ. ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ಇರುವಾಗ ಈ ಥರ ತಾಂಬೂಲ ಕೊಡ್ತಿರ್ಲಿಲ್ಲ. ಅವ್ರಿಗೆ ನಾವು ಚಿಕ್ಕ ಮಕ್ಕಳಿಗೆ ಬರೀ ದೊಡ್ಡವ್ರು ಮಾತ್ರ ಕೊಡ್ತಿದ್ರು. ಸೊ ನಾವು ಇಸ್ಕೋಬೇಕು ಅಂತ ಅಂದ್ಬಿಟ್ಟು ಕೂತ್ಕೋತಿದ್ದೆ ಗೊತ್ತಾ. ನಾವು ಬಾಯ್ಬಿಟ್ಟು ಕೇಳ್ತಿದ್ದೆ ಗೊತ್ತಾ. ಓಕೆ, ಊಟ ಆಯಿತು. ಇವಾಗ ಐಸ್ ಕ್ರೀಮ್ ತಿಂತ್ಯಾ? ಐಸ್ ಕ್ರೀಮ್ ನಿನ್ಬೇಕು. ಊಟ ಆಯಿತು. ಐಸ್ ಕ್ರೀಮ್ ತಗೊಳಕ್ಕೆ ಹೋಗ್ತಾವನೆ. ಫ್ರೂಟ್ ಬೌಲ್ ಬೇಡ ಅಂದ್ಕೊಂಡು ಫ್ರೂಟ್ ಬೌಲು ನೋಡ್ತವನೆ. ಐಸ್ ಕ್ರೀಮ್ ತಿನ್ಕೊಂಡು ಪಾಪ ಅವ್ರು ಕೊಟ್ಟಿದ್ರೆ ಚೆನ್ನಾಗಿಲ್ಲ, ನನಗೆ ಬಿಸಾಕ್ತೀನಿ ಅಂತ ಇದ್ದಾನೆ ಅವನು. ನೋಡಿ ಹಾಕಲ್ಲ ಅವನು. ಕವರ್ ಮಾಡ್ಕೊಂಡು ಹಾಕ್ಬಿಟ್ಟ ಕಳ್ಳ. ಗೈಸ್
ಏನು ಮಾಡ್ದ ಗೊತ್ತಾ ಇವನು, ಇಲ್ಲಿ ನಮ್ಮ ಹಿಂದೆಗಡೆ ಒಂದು ಅಜ್ಜಿ ಕುತ್ಕೊಂಡಿದ್ದಾರೆ, ಮೋಸ್ಟ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಇಬ್ಬರು ಕುತ್ಕೊಂಡಿದ್ದಾರಲ್ಲ ಅದರಲ್ಲಿ ಒಂದು ಅಜ್ಜಿ ಎಂಟರ್ ಆಗಿದ ತಕ್ಷಣ ಕೇಳಿದ್ರು ಆಯಿತಾ, ಬಸ್ ಬಂದಿದೇನಪ್ಪ ಅಂತ. ಇವನು ದೊಡ್ಡದಾಗಿ ಗೊತ್ತಿರೋ ಅಂತಾರ, ಇಲ್ಲ ಅಜ್ಜಿ ಬಂದಿಲ್ಲ. ಅವರು ಅದನ್ನೇ ನಂಬ್ಕೊಂಡು ಇನ್ನೂ ಇಲ್ಲೇ ಕುತ್ಕೊಂಡಿದ್ದಾರೆ. ಸಪೋಸ್ ಅವ್ರ ಬಸ್ ಏನಾದರೂ ಬಂದು ಎಲ್ಲರೂ ಹೋಗಿದ್ರೆ ಅಜ್ಜಿ ಮಾತ್ರ ಒಂದು ಸ್ವಲ್ಪ ಬೈಕೊಳ್ಳಲ್ಲ ಇವನ್ನ. ನಿಂಗೊಂದು ಡೇರ್ ಕೊಡ್ಲ ನಾನು, ಏನು ಡೇರು? ನೀನು ಯಾಕೆ ರಿಸೆಪ್ಷನ್ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಬಾರ್ದು ಗಂಡು ಜೊತೆ? ಹಾಂ ನಾನು ಆಗಲ್ಲ. ಫುಲ್ ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ಪಾಪ. ಹುಡುಗಿಗೆ ಊಟ ಮಾಡೋಕ್ಕೆ ಟೈಮ್ ಕೊಡ್ಬೇಕು ತಾನೆ. ಇವಾಗ 10 ಗಂಟೆ ಇರ್ತಾರೆ ಬಿಡು. ನಾವು 11:30 ಗಂಟೆ ನಿಂತಿರಲಿಲ್ಲ, ನಾವು ಊಟ ತಿಂದಿಲ್ಲ. ರಿಸೆಪ್ಷನ್ ನಾವು ನಿಂತಿದ್ದೆ ಲೇಟು. ನಾವು ಊಟ ನೀವು ರಿಸೆಪ್ಷನ್ ನಿಂತ್ಕೊಂಡಿದ್ದೆ ನಾವು 9 ಗಂಟೆ ಅನ್ಸುತ್ತೆ. ಅಲ್ಲಿ ಹೋಗಿದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ನಮಗೆ. ಎಲ್ಲ ಮೆಮೊರೀಸ್ ರೀಕ್ರಿಯೇಟ್ ಆಗ್ತಿರ್ಲಿಲ್ಲ, ಹಂಗೆ ಚೆನ್ನಾಗಿರ್ತಿತ್ತು. ವೈಟ್ ಚೆನ್ನಾಗಿರೋದು ಆ್ಯಕ್ಚುಲಿ. ಹೆಂಗಿದ್ರು ನಾವು ಮದುವೆಲಿ ಚೌಟ್ರಿ ನೋಡಿರಲಿಲ್ಲ, ಮೊದಲು ನೋಡಿರಲಿಲ್ಲ, ಮದುವೆಗೆ ಮುಂಚೆ ನೋಡಿದ್ದು. ನಮ್ಮ ಮದುವೆ ದಿವಸ ಅಷ್ಟು ನಾನು ನೋಡಲಿಲ್ಲ, ಇವನು ನೋಡಿದ್ದಾನೆ. ನನಗೆ ಅಷ್ಟು ನೋಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವಾಗ ಹೋಗಿ ಅದೇ ಪ್ಲೇಸಲ್ಲಿ ಕುತ್ಕೊಂಡು ಒಂಥರ ಊಟ ತಿನ್ನೋದನ್ನೆಲ್ಲ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅದಾಗಲಿಲ್ಲ. ಆ್ಯಂಡ್ ಮನೇಲೆಲ್ಲ ಅಡುಗೆ ಮಾಡೋಕ್ಕೆ ಹೇಳ್ಬಿಟ್ಟು ನಾವು ಸುಳ್ಳು ಹೇಳ್ಕೊಂಡು ಇಲ್ಲಿ ಮದುವೆಗೆ ಬಂದಿದ್ದೀವಿ. ಮನೆಗೂ ಹೋಗಿ ಇನ್ನೊಂದು ರೌಂಡ್ ತಿನ್ನಬೇಕು ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಬೈತಾರೆ ಅಂತ ಸ್ವಲ್ಪ ಊಟ ತಿಂದ್ಬಿಟ್ಟು ಬಂದ್ರಿ. ಇವಾಗ ಹೆಂಗೆ ಕಾಣಿಸ್ತವನೇ ಗಾಡಿ ಓಡಿಸ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಿಲ್ಲ, ಹೇರ್ ಸ್ಟೈಲ್ ಚೆನ್ನಾಗಿಲ್ಲ. ಇದು ಕಣೆ ಕಾಲಾಗುತ್ತಲ್ಲ, ಕಾಟಾಕಲ್ಲ. ಚೆನ್ನಾಗಿದೆ ಈ ಚೌಟ್ರಿ, ಪರವಾಗಿಲ್ಲ. ಬಟ್ ಎಲ್ಲ ಕಾಲು ಹೊಡಿತದೆ. ಸ್ವಲ್ಪ ಕ್ರೌಡಿದಾಗ ಬರಬೇಕಿತ್ತು ಆ್ಯಕ್ಚುಲಿ. ಹಾಂ, ಸಕ್ಕತ್ತಾಗಿದೆ. ಹುಡುಗಿನೇ ಕಾಣಿಸ್ತಾ ಇಲ್ಲ, ಕವರ್ ಆಗ್ಬಿಟ್ಟಿದೆ. ನನಗಂತೂ ಚಳಿ ಹೊಡಿತಾ ಇದೆ. ಮಾತ್ರ ಅಜ್ಜಿ ಜೊತೆ ಹೋಗ್ಬಿಟ್ರೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಪ್ಲಾನ್ ಮಾಡಿದೆ. ಅಜ್ಜಿನೇ ಹೊಟ್ಟೋಗ್ಬಿಟ್ಟು, ಅಜ್ಜಿ ಫೈನಲಿ ಆಚೆ ಎದ್ದೋಗಿದ್ದಾರೆ. ನಾವು ಊಟ ಮುಗಿಸಿ ಬರೋ ತನಕನೂ ಅಲ್ಲೇ ಕುತ್ಕೊಂಡಿದ್ರು ಪಾಪ, ಬಸ್ ಬಂದಿಲ್ಲ ಅಂತ ಅಂದ್ಕೊಂಡು. ಅದು ಯಾವ ರೇಂಜ್ ಹೇಳ್ದೆ ಗೊತ್ತಾ, ಇವಾಗ ಆಚೆ ಅಂತ ಕಡದು ಅವ್ರು ಬರ್ತಿದ್ದೆ ಗೊತ್ತಾ, ನನ್ನೇ ನೋಡ್ತಿರ್ತಿಲ್ಲ ನಾನು. ಅಜ್ಜಿ ಯಾಕೆ ನಾನು ನೋಡ್ತಾವ್ರೆ, ಡ್ಯೂಟಿ ಬರ್ತಾ ಅಂತ ನೋಡ್ತಾ ಇದ್ದೀನಿ. ಬಸ್ ಬರ್ತಪ್ಪ ಅಂತ ಹೇಳಿದ್ರು. ಇನ್ನಿಲ್ಲ ಅಜ್ಜಿ ಅಂದ್ರು ಅಂತ. ಚೆನ್ನಾಗಿತ್ತು. ನಾನು ಅದನ್ನ ವೀಡಿಯೋ ಮಾಡಬೇಕಾಗಿತ್ತು, ಬಟ್ ಟೆನ್ಷನಲ್ಲಿ ಒಳಗಡೆ ಬನ್ನಲ್ಲ. ಸೊ ನನಗೆ ಭಯ ಆಗ್ತಿತ್ತು. ಆ್ಯಂಡ್ ಇಲ್ಲಿ ಯಾರೂ ಇರಲೂ ಇಲ್ಲ ಕೂಡ. ಸೊ ಜನ ತುಂಬ ಕಡಿಮೆ ಇದ್ದರೂ ಎಲ್ಲರೂ ನೋಟಿಸ್ ಮಾಡ್ತಾರೆ ಅಂದ್ಕೊಂಡು ನನಗೆ ಭಯ ಆಗಿತ್ತು. ಫೈನಲಿ ನಮ್ಮ ಡ್ರೀಮ್ ಕಮ್ ಟ್ರೂ ಆಯಿತು. ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸಿದ್ಧಾರ್ಥ್ HS. ನಮಸ್ತೆ. ಅದು ಅವನದು ಡ್ರೀಮ್ ಆಗಿತ್ತು, ಬಟ್ ಲೊಕೇಶನ್ ಮಾತ್ರ ಚೇಂಜ್ ಆಗಿಬಿಟ್ಟಿದೆ ಅಷ್ಟೇ. ಹೌದು, ಅದು ಲಾಸ್ಟ್ ಟೈಮೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಸಾಲ ಕೂಡಿ ಬಂದಿರಲಿಲ್ಲ. ಲಾಸ್ಟ್ ಟೈಮು ಹಿಂಗೇನೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ವಿ, ಎಲ್ಲ ನಮ್ಮನ್ನೇ ನೋಡ್ತಿದ್ರು. ಯಾರೋ ಹುಡುಗಿ ಕಿಡ್ನಾಪ್ ಮಾಡಿ ಹೋಗ್ಬಿಟ್ರಲ್ಲ, ಹಂಗೆ ನೋಡ್ತಾ ಇರೋದು ನನ್ನ. ಹೋದ್ವಿ, ಹಿಂಗೆ ನೋಡಿದ್ವಿ, ಊಟನೇ ಮಾಡಿದ್ರೆ ಬಂದು ಓಡ್ ಬಂದ್ಬಿಟ್ಟಿದ್ವಿ. ಈ ಟೈಮ್ ಸ್ವಲ್ಪ ಧೈರ್ಯ ಮಾಡಿ ಮುಂದಕ್ಕೆ ಬಂದಿದ್ವಿ. ಎಲ್ಲ ತಿಂದು ತೇಗಿ ತಾಂಬೂಲ ಇಸ್ಕೊಂಡು ಬಂದಿದ್ದೀವಿ. ಓಕೆ ನಾವು ಹೋಗೋಣ, ಸಾಕು ಆಚೆ ಹೋಗೋಣ. ಇವಾಗ ಮದುವೆ ಮುಗೀತು, ಅಂತೂ ಇಂತೂ ಫೈನಲಿ ಮದುವೆ ಮುಗಿಸಿ ಟೈಮ್ ಎಷ್ಟಾಗಿದೆ ಪಾಪ? ಅದು ನಾಗೇಂದ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ ಅಂತೇಳಿ. ಏನ ನಾಗೇಂದ್ರನ ಜೊತೆ ಮಾತಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದ. ಫೋಟೋ ಕೇಳಿದೆ, ಹಾಯ್ ಅಂದೆ. ನನ್ನ ಕಡೆ ನೋಡಿಲ್ಲ ಅವನು. ಮೇ ಬಿ ನಾನು ಮರ್ತಾಗಿದ್ದೇನೆ ಅನ್ಸುತ್ತೆ ಪ್ರಾಬ್ಲಮ್. ಓಕೆ, ಹತ್ತಿ ಬಸ್ಸು ಬೈಕು. ಬಸ್ ಹತ್ತೀವಿ. ಯಾಕೆ ಅಜ್ಜಿ ಜೊತೆ ನಮಗೆ ಕಳ್ಸೋಕ ಬಸ್? ಅಜ್ಜಿನ ಬಿಟ್ಬಿಟ್ಟು ಬರ್ಬೇಕು ತಾನೇ ನೀನು. ಬಸ್ ಅವರಲ್ಲಿ ಅವರ ಅಲ್ಲ ಗೊತ್ತಿಲ್ಲ, ಎಲ್ಲಪ್ಪ ಬಸ್ಸೇ ಬರಲಿ ಅನ್ಬೇಕು ಬಂದ್ಬಿಟ್ಟು. ಬಸ್ಸು ಹೊಂಟೋಯ್ತಲ್ಲಪ್ಪ ಅಂತ ಅನ್ಬೇಕು. ಇವಾಗ ನಾವು ಮನೆ ಕಡೆಗೆ ಪಯಣ ನಡೆಸುತ್ತಿದ್ದೇವೆ. ಮದುವೆ ಮಾತ್ರ ಸಕ್ಕತ್ತಾಗಾಯ್ತು. ಥ್ಯಾಂಕ್ಸ್ ಹೇಳೋಣ ಬಾ ಹುಡುಗಿಗೆ. ಯಾರು ಈ ಮದುವೆ ಮಾಡ್ಕೊತಿದ್ದೀರಾ ನಮ್ಗಂತೂ ಗೊತ್ತಿಲ್ಲ, ಬಟ್ ಊಟ ಮಾತ್ರ ನಾನು ಏನು ಮಾತಾಡ್ತಿದ್ದೀನಿ, ನೀನೇನು ಮಾತಾಡ್ತಿದ್ದ? ಓಕೆ ಸರಿ. ಕೇಶನ್ ಗೀತಾ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ಖುಷಿಯಾಗಿರಿ ನಮ್ಮ ಥರನೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಮದುವೆ ಊಟ. ಮದುವೆ ಊಟ ಮಾತ್ರ ಸಖತ್ತಾಗಿತ್ತು. ಮದುವೆನೂ ಚೆನ್ನಾಗಿತ್ತು. ಅದನ್ನು ಚೆನ್ನಾಗಿತ್ತು. ಸ್ವಲ್ಪ ಲೇಟಾಗಿ ಬಂದ್ವಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಲೇಟಾಗಿ ಬಂದರೂ ಚೆನ್ನಾಗಿ ತಿಂದ್ವಿ. ನೆಕ್ಸ್ಟ್ ಮದುವೆ ಬೇಗ ಹೋಯ್ತೀವಿ ಸ್ವಲ್ಪ. ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಮನೆಗೆ ಹೋಯ್ತವ್ರೆ. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ತುಂಬ ದೊಡ್ಡದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ.
ಎಲ್ಲ ಲೈಟ್ಸ್ ಆಫ್ ಮಾಡ್ತಿದ್ದಾರೆ. ನಾವು ಮನೆಗೆ ಹೋಗ್ತಿದ್ದೀವಿ. ನಿಮಗೆಲ್ಲ ನಮ್ಮ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ನಿಮಗೆಲ್ಲ ಇಷ್ಟ ಆಗಿದ್ದರೆ ಹಾಗೆ ಕಮೆಂಟ್ ಮಾಡಿ. ನೀವು ಯಾರು ಮದುವೆ ಮಾಡ್ತಿದ್ರೆ ಕರೀರಿ, ಡೆಫಿನೆಟ್ಲಿ ನಾವು ಇಂಡಿಯಾದಲ್ಲಿರೋ ತನಕ ಬರ್ತೀವಿ. ಬಂದು ಊಟ ಮಾಡ್ಕೊ ಹೋಗ್ತೀವಿ. ಆ್ಯಂಡ್ ಬೆಂಗಳೂರು ಸರೌಂಡಿಂಗ್ಸ್ ಅಷ್ಟೇ. ಬಾಯ್. ಥ್ಯಾಂಕ್ ಯು ಸೊ ಮಚ್. ಈ ಕಾಮಿಡಿ ಏನಂತಂದರೆ ಚೆನ್ನಾಗಿ ಊಟ ಅಂತೂ ಬಾರಿಸ್ಕೊಂಡು ಬಂದ್ವಿ. ಈಚೆ ಬಂದರೆ ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ ನಮ್ಮದು. ಅಂಕಲ್ ಇಲ್ಲಿ ಬೈಕ್ ರಿಪೇರಿ ಶಾಪ್ ಎಲ್ಲಿದೆ? ಬೈಕ್ ಶಾಪ್ ಯಾವ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಅಯ್ಯೋ